2016ರ ಜುಲೈಯಲ್ಲಿ ನಾಪತ್ತೆಯಾಗಿದ್ದ ಭಾರತೀಯ ವಾಯುಪಡೆಯ AN-32 ಯುದ್ಧ ವಿಮಾನದ ಅವಶೇಷಗಳನ್ನು ತನಿಖಾ ತಂಡವು ಬಂಗಾಳ ಕೊಲ್ಲಿಯ ಸುಮಾರು 3.5 ಕಿಲೋಮೀಟರ್ ಆಳದಲ್ಲಿ ಪತ್ತೆ ಹಚ್ಚಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಚೆನ್ನೈನ ತಾಂಬರಂ ವಾಯುನೆಲೆಯಿಂದ ಸಮುದ್ರದಲ್ಲಿ ಸುಮಾರು 310 ಕಿಲೋಮೀಟರ್ ದೂರದಲ್ಲಿ ಸಮುದ್ರದ ತಳದಲ್ಲಿ ವಿಮಾನದ ಅವಶೇಷಗಳು ಪತ್ತೆಯಾಗಿವೆ. ಈ ಅಪಘಾತದಲ್ಲಿ ದಕ್ಷಿಣ ಕನ್ನಡದ ಯೋಧ ಏಕನಾಥ್ ಶೆಟ್ಟಿ ಸೇರಿ ಅಂದು ಆ ನತದೃಷ್ಟ ವಿಮಾನದಲ್ಲಿ ಪ್ರಯಾಣಿಸಿದ ಎಲ್ಲರೂ ಹುತಾತ್ಮರಾಗಿರುವುದು ಈಗ ದೃಢಪಟ್ಟಿದೆ. ಅದರಿಂದಾಗಿ ಅಂದು ಆ ವಿಮಾನದಲ್ಲಿ ಪ್ರಯಾಣಿಸಿದ್ದ ಕರ್ನಾಟಕ ಮೂಲದ 29 ಸಿಬ್ಬಂದಿ ಇದ್ದ ವಾಯುಪಡೆಯು AN-32 ಯುದ್ಧ ವಿಮಾನ ಜುಲೈ 22ರಂದು ಚೆನ್ನೈನ ತಾಂಬರಂ ವಾಯುನೆಲೆಯಿಂದ ಅಂಡಮಾನ್ ನಿಕೋಬಾರ್ ದ್ವೀಪದ ಪೋರ್ಟ್ ಬೇರ್ನಲ್ಲಿರುವ ನೌಕಾಪಡೆಯ ವಾಯುನೆಲೆಗೆ ಹೊರಟಿದ್ದ ವೇಳೆ ರೇಡಾರ್ ಸಂಪರ್ಕ ಕಳೆದುಕೊಂಡು ನಾಪತ್ತೆಯಾಗಿತ್ತು.